ಮುಂದಿನ ಸುದ್ದಿಗೆ ಹೋಗೋಣ. ಅಮೇರಿಕ ಮತ್ತು ಭಾರತಕ್ಕೆ ಎರಡಕ್ಕೂ ಸಂಬಂಧಿಸಿದ್ದು. ಅಮೇರಿಕದಲ್ಲಿ ಕೂತ್ಕೊಂಡೇ ಭಾರತದಲ್ಲಿ ಒಂದು ಹಲ್ಚಲ್ಲು ಚರ್ಚೆಯನ್ನು ಹುಟ್ಟು ಹಾಕಿರುವಂಥ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಂಬಂಧಿಸಿದ್ದು. ಇದಕ್ಕೆ ನನಗೆ ಬಿ ಜೆ ಪಿಯವರು ರೆಸ್ಪಾಂಡ್ ಮಾಡ್ತಾ ಇರುವ ರೀತಿ ಅತ್ಯಂತ ತಮಾಷೆ ಅನ್ನಿಸ್ತಾ ಇದೆ. ಕೇಂದ್ರ ಸರ್ಕಾರದ ರೆಸ್ಪಾನ್ಸು ಅಂತಲೇ ಅನ್ಕೊಳ್ಳಿ. ಕಾಕ್ರೋಚ್ ಜನತಾ ಪಾರ್ಟಿಯ ಟ್ವಿಟರ್ ಹ್ಯಾಂಡಲ್ ಭಾರತದಲ್ಲಿ ಬ್ಲಾಕ್ ಆಯಿತು. ಟ್ವಿಟರೇ ಅಥವಾ ಈಗಿನ ಎಕ್ಸ್ ಅವರೇ ಮುಂದೆ ಬಿದ್ದು ಮುಗಿಬಿದ್ದು ಅಯ್ಯೋ ಇದರಿಂದ ಏನೋ ಆಗಿಬಿಡುತ್ತೆ ಅಂತ ಬ್ಲಾಕ್ ಮಾಡ್ತಾರೆ. ಅದನ್ನು ಇಲ್ಲ, ಕೇಂದ್ರ ಸರ್ಕಾರದವ್ರು ಮಾಡಿಸಿರ್ತಾರೆ, ಅಂಡರ್ಸ್ಟ್ಯಾಂಡೇಬಲಿ. ಈಗ ಅವ್ರದ್ದು ವೆಬ್ಸೈಟು ಡೌನ್ ಆಗಿದೆಯಂತೆ, ವೆಬ್ಸೈಟ್ ಕೂಡ ಡೌನ್ ಆಗಿದೆಯಂತೆ. ಈಗ ಅಂದರೆ ಗೋಳಾಡುವುದಕ್ಕೆ ಏನೇನು ಬೇಕೋ ಮತ್ತು ಈ ಅನುಕಂಪ ಪಡೆಯೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನೂ ಮಾಡಿ 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 ಕೊಡ್ತಾ ಇರೋಂಗೆ ಅನ್ನಿಸ್ತಾ ಇಲ್ವಾ ನಿಮಗೆ? ಏನಾಗ್ತಿತ್ತು ರೀ ಟ್ವಿಟರ್ ಅಕೌಂಟ್ ಒಂದು ಆ್ಯಕ್ಟಿವ್ ಆಗಿದ್ದರೆ ಭಾರತದಲ್ಲಿ? 2 ಕೋಟಿ ದಾಟಿದ್ದಾರೆ ಫಾಲೋವರ್ಸ್. ಟ್ವಿಟರ್ ಅಕೌಂಟ್ಗೆ ಒಂದಷ್ಟು ಲಕ್ಷನೋ ಕೋಟಿನೋ ಆಗಿರ್ತಿದ್ರಪ್ಪ. ಆಗದೇನಿತ್ತು? ಅದನ್ನು ಬ್ಲಾಕ್ ಮಾಡಿಸೋದು, ವೆಬ್ಸೈಟ್ ಡೌನ್ ಮಾಡಿಸೋದು. ಅಭಿಜಿತ್ ದೀಪ್ಗೆ ಪೋಸ್ಟ್ ನೋಡಿ, ನೀವು ಖಾತೆ ಹ್ಯಾಕ್ ಮಾಡಬಹುದು, ತಡೆ ಹಿಡಿಯಬಹುದು, ನಮ್ಮ ಈ ಆಂದೋಲನವನ್ನು ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ನಿರಂಕುಶಾಧಿಕಾರದ ವಿರುದ್ಧ ನಾವು ಧ್ವನಿ ಎತ್ತುತ್ತಲೇ ಇರುತ್ತೇವೆ. ನಿಮ್ಮ ಪ್ರತಿಯೊಂದು ದಾಳಿಯೂ ಜಿರಳೆಗಳನ್ನು ಬಲಪಡಿಸುತ್ತದೆ. ಆಂದೋಲನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ನಾವು ಕೆಲಸ ಮಾಡ್ತೇವೆ. ಶೀಘ್ರದಲ್ಲೇ ಹೆಚ್ಚಿನದನ್ನು ಹಂಚಿಕೊಳ್ತೇವೆ. ಜಿರಳೆ ಎಂದಿಗೂ ಸಾಯುವುದಿಲ್ಲ ಅಂತ ಟ್ವೀಟ್ ಅಭಿಜಿತ್ ದೀಪ್ಗೆತ್ತು. ಸರ್ಕಾರ ನಮ್ಮ ಐಕಾನಿಕ್ ವೆಬ್ಸೈಟ್ ಬಂದ್ ಮಾಡಿದೆ. ವೆಬ್ಸೈಟ್ನಲ್ಲಿ 10 ಲಕ್ಷ ಜಿರಳೆಗಳ ಸಹಿ ಮಾಡಿರ್ತಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ 6 ಲಕ್ಷ ಜಿರಳೆಗಳ ಸಹಿ ಮಾಡಿದ್ವು. ಸರ್ವಾಧಿಕಾರಿ ನಡವಳಿಕೆ ಯುವಕರ ಕಣ್ಣು ತೆರೀತಾ ಇದೆ. ನಮ್ಮ ಏಕೈಕ ಅಪರಾಧ ಅಂದರೆ ಉತ್ತಮ ಭವಿಷ್ಯ ಬಯಸಿದ್ದೆವು. ನೀವು ನಮ್ಮನ್ನು ಅಷ್ಟು ಸುಲಭವಾಗಿ ತೊಡೆದು ಹಾಕಲು ಸಾಧ್ಯವಿಲ್ಲ. ಜಿರಳೆಗಳು ಎಂದಿಗೂ ಸಾಯುವುದಿಲ್ಲ ಅಂತ ಅಭಿಜಿತ್ ದೀಪ್ಗೆ ಇನ್ನೊಂದು ಟ್ವೀಟ್ ಇದು. ಈ ಎಲ್ಲ ಬೆಳವಣಿಗೆಗಳನ್ನು ಕುತೂಹಲದಿಂದ ಗಮನಿಸ್ಬೇಕಪ್ಪ, ಕುತೂಹಲದಿಂದ. ನನಗೆ ಈಗಲೂ ಕ್ಯೂರಿಯಾಸಿಟಿ ಇರೋದು, ಈಗಲೂ ಅಥೆಂಟಿಕ್ ಮಾಹಿತಿ ಸಿಗದೇ ಇರೋದು, ಈ ಫಾಲೋವರ್ಗಳಿದ್ದಾರಲ್ಲ, ಕೋಟಿ ಕೋಟಿ ಫಾಲೋವರ್ಸ್, 2 ಕೋಟಿ ಚಿಲ್ಲರೆ, ಅವರು ಎಲ್ಲಿ ಅವರು ಅಂತ. ಅದಕ್ಕೆ ನಂಬಲರ್ಹವಾದಂಥ ಉತ್ತರ ಇನ್ನೂ ಸಿಗ್ತಾ ಇಲ್ಲ. ಅವರು ಎಲ್ಲಿಯವರು, ಯಾವ ವಯೋಮಾನದವರು, ಅವರ ಪೈಕಿ ಭಾರತೀಯರು ಎಷ್ಟಿದ್ದಾರೆ, ಭಾರತೀಯರ ಪೈಕಿ ಯಾವ್ಯಾವ ರಾಜ್ಯದವರು ಎಷ್ಟೆಷ್ಟಿದ್ದಾರೆ, ಇದೆಲ್ಲ ತಿಳಿದುಕೊಳ್ಳುವ ಕುತೂಹಲ ಇದೆ. ಅಥೆಂಟಿಕ್ ಮಾಹಿತಿ ಸಿಗ್ತಾ ಇಲ್ಲ. ಈ ವೆಬ್ಸೈಟ್ ಬಂದ್ ಮಾಡಿಸ್ದೆ, ಟ್ವಿಟರ್ ಬ್ಲಾಕ್ ಮಾಡಿಸ್ದೆ, ಆಗೋದೇನಿದೆ? ಮಂಡ್ಯದಲ್ಲಿ ಒಂದು ಪ್ರತಿಭಟನೆ ಹೊತ್ತು ಬಿ ಜೆ ಪಿ ಕಾರ್ಯಕರ್ತರು ಒಂದು ಡಬ್ಬಿಗೆ ಹಾಕೊಂಡು ಒಂದಷ್ಟು ತಗೊಂಬಂದುಬಿಟ್ಟಿದ್ದಾರೆ ಜಿರಳೆಗಳನ್ನು. ನೋಡಿ ಇದನ್ನ. ಇವ್ರಿಗದು ಯಾರು ಸಲಹೆ ಕೊಡ್ತಾರೆ? ಇದೇನಾದ್ರು ಯಾರ್ದಾರು ಪರ್ಮಿಷನ್ ತಗೊಂಡು ಅದ್ರ ಮೇಲೆ ಆಗತ್ತಾ? ಹಾಂ, ಗೊತ್ತಿಲ್ಲಪ್ಪ ನನಗೆ. ಅಂದರೆ ಈ ಎಲ್ಲ ಬೆಳವಣಿಗೆಗಳಿಂದ ನಾವು ವಿಚಲಿತರಾಗಿದ್ದೇವೆ ಅನ್ನುವುದನ್ನು ಸಾರಿ ಸಾರಿ ಹೇಳ್ತಾ ಇರೋ ಹಂಗಿದಾವೆ ಈ ಪ್ರತಿಭಟನೆಗಳು. ವಿಚಲಿತರಾಗಿದ್ದೇವೆ ಅಂತ ಕಳಕಳಿ ಪಡಬೇಕಾಗಿರೋದು ಅವಶ್ಯಕ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಯಾರು ಕಳಕಳಿ ಪಡಬೇಕು? ಎಲ್ಲ ರಾಜಕೀಯ ಪಕ್ಷಗಳು ಪಡಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಯೋಚನೆ ಮಾಡೋ ಹಂಗಿದೆ. ಇವತ್ತು ಸಂಜೆ 7ರಿಂದ 8 ಇದನ್ನೇ ಡಿಬೇಟ್ ಮಾಡಿದ್ವಿ. ಸಜಿತ್ ಅನ್ನುವಂಥ ಒಬ್ಬ ಯುವಕ ಬಂದಿದ್ದ. ಆತ ಹೇಳಿದ್ದು, ಅಸಮಾಧಾನಗೊಂಡಿರುವ ಭಾರತೀಯ ಜನರಿಗೆ ಕಾಂಗ್ರೆಸ್ಗಿಂತಲೂ ಕಾಕ್ರೋಚೇ ಇಂಪಾರ್ಟೆಂಟ್ ಅನ್ನಿಸ್ತಲ್ಲ, ಅದ್ರ ಬಗ್ಗೆ ಕಾಂಗ್ರೆಸ್ನವ್ರು ಏನು ಯೋಚನೆ ಮಾಡೋದಿಲ್ವ? ಅಂದರೆ ಒಂದು ಆಲ್ಟರ್ನೇಟಿವ್ ಈ ದೇಶಕ್ಕೆ ಬೇಕು, ಅನ್ಡೌಟೆಡ್ಲಿ ಬೇಕು ರೀ. 10 ಸಲ ನಾವೇ ಹೇಳಿದ್ದೀವಿ, ಗಟ್ಟಿಯಾದ ವಿರೋಧ ಪಕ್ಷ ಒಂದು ಬೇಕು, ಗಟ್ಟಿಯಾದ ವಿರೋಧ ಪಕ್ಷ ಒಂದು ಬೇಕು. ಪ್ರಜಾಪ್ರಭುತ್ವ ಎಷ್ಟು ಆರೋಗ್ಯಕರವಾಗಿದೆ ಅಂತ ನಿರ್ಧರಿಸೋದು ಗಟ್ಟಿಯಾದ ವಿರೋಧ ಪಕ್ಷ ಅಂತ. ಆ ವಿರೋಧ ಪಕ್ಷದ ಅನುಪಸ್ಥಿತಿ ಒಂದು ಆನ್ಲೈನ್ ಮೂವ್ಮೆಂಟನ್ನು ಹುಟ್ಟಾಕಲಿಲ್ವ? ಈಗ ಅಸಮಾಧಾನಗೊಂಡವರಿಗೆ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸೋಣ ಅನ್ನಿಸ್ಲಿಲ್ಲ, ಕಮ್ಯುನಿಸ್ಟ್ ಪಕ್ಷ ಬೆಂಬಲಿಸೋಣ ಅನ್ನಿಸ್ಲಿಲ್ಲ, ಸಮಾಜವಾದಿ ಪಕ್ಷ ಬೆಂಬಲಿಸೋಣ, ಈ ವಿರೋಧ ಪಕ್ಷಗಳು ಇಷ್ಟಿದ್ವಲ್ಲ,
ಆಮ್ ಆದ್ಮಿ ಪಕ್ಷ ಇದೆ, ಅದನ್ನು ಬೆಂಬಲಿಸೋಣ ಅನ್ನಿಸ್ಲಿಲ್ಲ. ಇದು ವಿರೋಧ ಪಕ್ಷಗಳಿಗೂ ಯೋಚನೆ ಮಾಡುವಂಥದ್ದು. ಅದರ ಜೊತೆಗೆ ವೈಯಕ್ತಿಕವಾಗಿ ನನಗೆ ಚಿಂತೆ ಅಂತಿರೋದು, ಜನ್ಸಿ ಪೀಳಿಗೆ ಇದೆಯಲ್ಲ, ಇದು ಆಲೋಚನೆ ಮಾಡುವಂಥ ರೀತಿ ಸ್ವಲ್ಪ ಚಿಂತೆ ಪಡುವಂಥದ್ದೇ. ಇವರಿಗೆ ನೋ ಅಂತ ಕೇಳಿಸಿಕೊಂಡು ಅಭ್ಯಾಸ ಇಲ್ಲದೇ ಇರುವಂಥ ಪೀಳಿಗೆ ಇದು. ನೋ ಅನ್ನೋ ಆನ್ಸರ್ ನೀವು ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿಯಾದಂಥ ಪೀಳಿಗೆ. ಅಕ್ಕಪಕ್ಕದ ದೇಶಗಳಲ್ಲಿ ಏನೇನಾಯಿತು ಅಂತ ನೋಡಿದ್ದೀವಿ ನಾವು. ಬಾಂಗ್ಲಾದೇಶ, ಜನ್ಸಿ ದಂಗೆ, ಅದರ ಹಿಂದೆ ನೇರ ಕೈವಾಡ ಅಮೇರಿಕದ್ದಿತ್ತು. ಅಮೇರಿಕದ ನೇರ ಕೈವಾಡ. ಸತ್ತ ಪಲಟ್ ಮಾಡೋದಕ್ಕೆ, ರೆಜಿಮ್ ಚೇಂಜ್ ಮಾಡೋದಕ್ಕೆ ಅಮೇರಿಕದವ್ರು ಮಾಡಿಸಿದ್ರು ಅದನ್ನು. ನೇಪಾಳದಲ್ಲಿ ಏನಾಯಿತು ಅಂತ ನೋಡಿದ್ವಿ. ಇಲ್ಲಿ ಇಂಟರ್ನೆಟ್ನಲ್ಲಿ ಈ ಫೆನಾಮಿನಾ ಶುರುವಾಗಿದೆ, ನೇಪಾಳದಲ್ಲಿ ಇಂಟರ್ನೆಟ್ ಬಂದ್ ಮಾಡಿದ್ದಕ್ಕೆ ಶುರುವಾಯಿತು. ಅದರ ಪರಿಣಾಮ ಏನಾಗಿದೆ ನೋಡಿದ್ದೀವಿ. ಕೆಲವು ವರ್ಷಗಳ ಹಿಂದೆ ಶ್ರೀಲಂಕಾದಲ್ಲಾಯಿತು, ಮಯನ್ಮಾರ್ನಲ್ಲಾಗಿದೆ. ಈ ಚಳುವಳಿ ದೇಶ ವಿರೋಧಿ ಶಕ್ತಿಗಳ ಕೈಗೆ ಸಿಗಬಾರದು, ಅಷ್ಟೇ ಇರೋದು, ದೇಶ ವಿರೋಧಿ ಶಕ್ತಿಗಳ ಕೈಗೆ. ಆ್ಯಸ್ ಆಫ್ ನೌ ಇಲ್ಲಿ ತನಕ 5-6 ದಿನಗಳ ಕಾಲ ಇದು ತೆಗೆದುಕೊಂಡಿರುವ ಸ್ವರೂಪವನ್ನು ನೋಡಿದ್ರೆ ಇದಕ್ಕೊಂದು ಇಂಥದ್ದೇ ಅನ್ನೋ ದಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಹುಟ್ಕೊಂಡಿದ್ಯಾಕೆ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಿರುದ್ಯೋಗಿಗಳ ಬಗ್ಗೆ, ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳದವರ ಬಗ್ಗೆ ಮಾತಾಡಿದ್ರು ಅನ್ನುವ ಕಾರಣಕ್ಕೆ. ಕಾಕ್ರೋಚ್ಗಳು, ಪ್ಯಾರಾಸೈಟ್ಗಳು ಅಂದ್ರವರು, ಆ ಕಾರಣಕ್ಕೆ ಹುಟ್ಕೊಂಡಿದೆ. ಆಯ್ತಪ್ಪ, ನ್ಯಾಯಾಂಗ ವ್ಯವಸ್ಥೆಯ ಸುಪ್ರೀಂ ಹೆಡ್ ವಿರುದ್ಧದ ಅಸಮಾಧಾನ. ಆಮೇಲೆ ಏನಾಯಿತು? ಬಿ ಜೆ ಪಿಯನ್ನು ಅನ್ಫಾಲೋ ಮಾಡಿ, ಬಿ ಜೆ ಪಿಯನ್ನು ಬ್ಲಾಕ್ ಮಾಡಿ, ಇನ್ಸ್ಟಾಗ್ರಾಮ್ ಅಕೌಂಟನ್ನು ಬ್ಲಾಕ್ ಮಾಡಿ ಅನ್ನೋ ಲೆವೆಲ್ಗೆ ಬಂತು. ನೀಟ್ ಕ್ವಶನ್ ಪೇಪರ್ ಲೀಕ್, ಧರ್ಮೇಂದ್ರ ಪ್ರಧಾನರ ರಾಜೀನಾಮೆ ಯಾಕಿಲ್ಲ, ರಾಜೀನಾಮೆ ಕೊಡಬೇಕು ಅಂತಾಯಿತು. ಈಗ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ವಿರುದ್ಧದ ಅಸಮಾಧಾನ, ಆಡಳಿತ ಪಕ್ಷದ ವಿರುದ್ಧದ ಅಸಮಾಧಾನ ಆಗಿದೆ. ಕುತೂಹಲದಿಂದ ಗಮನಿಸ್ಬೇಕಷ್ಟೆ. ರೆಲೆವೆಂಟ್ ಪ್ರಶ್ನೆಗಳನ್ನು ಕೇಳಿದರೆ ಹೌದಲ್ಲಪ್ಪ ಇವ್ರು ಹೇಳ್ತಾ ಇರೋದು ಕರೆಕ್ಟು ಅಂತ ಡೆಫಿನೆಟ್ಲಿ ಜನರಿಗೆ ಅನಿಸುತ್ತೆ. ನಾನೇ ಹೇಳಲಿಲ್ವಾ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ಆಗ್ರಹ, ಕರೆಕ್ಟ್ ಇದೆ ಅವ್ರು ಮಾಡ್ತಿರೋದು ಅಂತ. ಅದು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತಾ ಅಂತ. ಆ ಅಭಿಜಿತ್ ದೀಪ್ಗೆ ತಂದೆ ತಾಯಿ ಪಾಪ ಇಲ್ಲೇ ಇದ್ದಾರೆ, ಅವರು ಔರಂಗಾಬಾದ್ನವರು, ಸಂಭಾಜಿನಗರದವರು. ಸಂಜೆ ಡಿಬೇಟ್ನಲ್ಲಿ ಸಜಿತ್ ಅನ್ನುವ ಯುವಕನ ಜೊತೆಗೆ ಮಾತಾಡುವಾಗ ನಿಜವಾಗ್ಲೂ ನಾವೇನು ಯೋಚನೆ ಮಾಡ್ತಿದ್ದೀವಿ ಅದನ್ನೇ ಹೇಳಿದ್ದು. ತುಂಬ ಮುಂದುವರೆದ ಅಭಿವೃದ್ಧಿ ಹೊಂದಿದ ಶ್ರೀಮಂತ ದೇಶಗಳನ್ನು ಬಿಟ್ಟುಬಿಡಿ ಸರ್, ಸಣ್ಣ ಪುಟ್ಟ ದೇಶಗಳಿಗೆ ಹೋಗ್ತೀವಿ, ಅಲ್ಲಿದ್ದಷ್ಟು ಕ್ಲೀನಾಗಿ ನಮ್ಮ ರೋಡ್ ಯಾಕಿಲ್ಲ, ಅಷ್ಟು ನೀಟಾಗಿ ನಮ್ಮ ಚರಂಡಿಗಳು ಯಾಕಿಲ್ಲ ಅಂತ ಅನಿಸುತ್ತೆ ನಮಗೆ ಅಂತ. ಹೌದು, ನಮಗೂ ಅನಿಸುತ್ತೆ ಹೋದಾಗ, ಅಲ್ಲಿ ಹೋದಾಗ ಅನಿಸುತ್ತೆ ನಮಗೂ. ಅದಕ್ಕೆ ಕಾರಣಕರ್ತರು ಯಾರು ಪ್ರಶ್ನೆ ಇಟ್ಕೊಂಡು ಹೋದರೆ ಒಂದು ಪೊಲಿಟಿಕಲ್ ಪಾರ್ಟಿ ಅನ್ನಬಹುದಾ? ಯಾರನ್ನಂತ ಹೇಳ್ತೀರಿ? ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದೆ, ಎನ್ ಡಿ ಎ ಅಧಿಕಾರದಲ್ಲಿದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕೆಟ್ಟ ರಸ್ತೆಗಳಿರುವಂಥ ಯಾವುದೋ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ನಲ್ಲಿ ಮುನ್ಸಿಪಾಲ್ಟಿ ಇರಬಹುದು, ಅಲ್ಲಿ ಇನ್ಯಾರೋ ಅಧಿಕಾರದಲ್ಲಿದ್ದಾರೆ. ವ್ಯವಸ್ಥೆಯ ವಿರುದ್ಧ ಆಕ್ರೋಶ ಇರಬೇಕಾದದ್ದೇ ಸಹಜವಾಗಿ. ಅದರ ಜೊತೆಗೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ ನೋಡ್ತೀವಲ್ಲ, ಅಲ್ಲಿನ ಜನರ ಸಿವಿಕ್ ಸೆನ್ಸ್ ಹೆಂಗಿದೆ, ನಮ್ಮ ಜನರ ಸಿವಿಕ್ ಸೆನ್ಸ್ ಹೆಂಗಿದೆ, ಅದು ಯಾಕೆ ಬರಲಿಲ್ಲ, ಯಾಕೆ ಬರ್ತಿಲ್ಲ? BBMP ಅವರು, GBAದವರು ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿಕೊಡ್ರಿ ಅಂತ ಎರಡೂ ಕೈಗೆ ಎಣ್ಣೆ ಹಚ್ಚಿ ಹೊಯ್ಕತ್ತಿದ್ದಾರೆ ಅವರು. ಸಪ್ರೇಟ್ ಮಾಡಿಕೊಡಿ. ನಮ್ಮ ಜನರಿಗೆ ರಾತ್ರಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡ ಮೇಲೆ ಮನೆ ಕಸ ತಗೊಂಡು ಬಂದು ಮುಂದುಗಡೆ ಹೊಂಡ ಆ್ಯಕ್ಟಿವಾದಲ್ಲಿ ಇದ್ಕೊಂಡು ಹತ್ತಿರದಲ್ಲಿ ರಸ್ತೆ ಪಕ್ಕ ಹಾಕಿ ಬಂದ್ರೇ ಸಮಾಧಾನ. ಆ ಸಿವಿಕ್ ಸೆನ್ಸ್ ಯಾಕೆ ಬರ್ತಿಲ್ಲ ನಮ್ಮ ಜನರಿಗೆ ಅನ್ನೋ ಯೋಚನೆನೂ ಬರಬೇಕಲ್ಲ. ಇನ್ಯಾವುದೋ ಪ್ರಜಾಪ್ರಭುತ್ವ ಇರುವ ದೇಶ ತುಂಬ ಚೆನ್ನಾಗಿದೆ, ಆ ದೇಶದಲ್ಲಿ 1000 ರೂಪಾಯಿ ತಗೋತಾರೆ ಊಟ ಹಾಕೋದಕ್ಕೆ, 500-1000 ರೂಪಾಯಿ ತಗೊಂಡು ಊಟ ಹಾಕ್ತಾರೆ. ಅಲ್ಲಿ 5 ವರ್ಷ ಅಭಿವೃದ್ಧಿ, ರಸ್ತೆ ಯಾಕೆ ಸರಿ ಇಲ್ಲ, ಚರಂಡಿ ಯಾಕೆ ಸರಿ ಇಲ್ಲ ಎಲ್ಲ ಮಾತಾಡಿ ಎಲೆಕ್ಷನ್ ಬಂದಾಗ ಅವನು ನಮ್ಮ ಜಾತಿನ ನಮ್ಮ ಉಪಜಾತಿನ ನೋಡ್ಕೊಂಡು ಊಟ ಹಾಕ್ತಾರೆ ಅಲ್ಲಿ. ಹಾಗೆ
ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಾಮಾಣಿಕತೆ ಇದ್ದರೆ ಉತ್ತರಗಳು ಬಹಳ ವಿಭಿನ್ನವಾಗಿ ಬರ್ತವೆ, ವಿಭಿನ್ನ ಉತ್ತರಗಳು ಬರ್ತವೆ. ಕಂಡ್ಕೋಬೇಕಷ್ಟೇ. ಐ ಆಮ್ ಜಸ್ಟ್ ಕ್ಯೂರಿಯಸ್ ಅಬೌಟ್ ದಿಸ್ ಮೂಮೆಂಟ್, ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದು ಅಂತ. ಈ ಅಭಿಜಿತ್ ದೀಪ್ಗೆ ಭಾರತದ ಕೆಲವು ಕಂಟೆಂಟ್ ಕ್ರಿಯೇಟರ್ಗಳಿಗೆ ಆನ್ಲೈನ್ನಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇಂಟರ್ವ್ಯೂಗಳನ್ನು ನೋಡ್ತಾ ಇದ್ದೆ ನಾನು, ಕ್ಲಿಪ್ಪಿಂಗಲ್ಲಿ ಬರುತ್ತೆ. ಆಡ್ತಾ ಇರುವ ಮಾತುಗಳನ್ನು ಕೇಳಿಸಿಕೊಂಡ್ರೆ ಅದು ಪ್ರಬುದ್ಧ ಮಾತುಗಳು ಅಂತ ಅನ್ನಿಸ್ಲಿಲ್ಲ. ಅಂದರೆ ಏನೋ ಒಂದು ವಿಷನ್ ಇಟ್ಕೊಂಡು ಆ ಥರದ ಮಾತುಗಳು ಅಂತ ಅನ್ನಿಸ್ಲಿಲ್ಲ. ಭಾರತದ ರಾಜಕೀಯದಲ್ಲಿ ಕ್ರಾಂತಿಗಳು ತುಂಬ ನಡೆದಿದ್ದಾವೆ. ಆ ಕ್ರಾಂತಿಯ ಹಿಂದೆ ಒಬ್ಬ ನಾಯಕ, ಒಂದು ಅಜೆಂಡಾ, ಒಂದು ಗುರಿ ಎಲ್ಲವೂ ಇದ್ದವು. ಇದ್ರದ್ದು ಏನು ಕ್ಲಾರಿಟಿ ಸಿಗ್ತಿಲ್ಲ. ಇಲ್ಲಿ ನೋಡಿದ್ರೆ BJPಯವರು, ಕಾಂಗ್ರೆಸ್ನವರು ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಿದ್ದಾರೆ. ಕೇಳಿಸ್ಕೊಳ್ಳಿ. ಇಲ್ಲಿ ಒಂದು ಕಾಕ್ರೋಚ್ ಅಲ್ಲ, 2 ಕಾಕ್ರೋಚ್ ಇದೆ. ಒಂದು ಕಾಂಗ್ರೆಸ್ಸು, ಒಂದು ಆಮ್ ಆದ್ಮಿ. 2 ಕಾಕ್ರೋಚ್ ಪಾರ್ಟಿ ಇದೆ. ಇಬ್ಬರದು ನಡೀತಾ ಇದೆ. ನೋಡೋಣ. ನಮಗಂತೂ ಅದು ಇವರಿಬ್ಬರು ಪರಿಚಯ ಇಲ್ಲ, ಹಿಟ್ಟು ಪರಿಚಯ ಇಲ್ಲ, ಕಾಕ್ರೋಚು ಪರಿಚಯ ಇಲ್ಲ. ನಮಗೆ ನ್ಯಾಯಾಂಗ, ಇಡೀ ದೇಶ ನ್ಯಾಯಾಂಗದ ಬಗ್ಗೆ ಗೌರವ ಕೊಡ್ತೀರಿ, ನಾವೆಲ್ಲರೂ ಕೂಡ ಕೊಡಬೇಕು. ಕಾಂಗ್ರೆಸ್ ಪಾರ್ಟಿಯವರು ಕೊಡಬೇಕು. ವಿರುದ್ಧ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಂದರೆ ನ್ಯಾಯಾಂಗದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ. ಹಿಂದೆ ಇತಿಹಾಸದಲ್ಲಿ ಎಲ್ಲ ಪಕ್ಷನೂ ಸೋಲಿಸಿದ್ದಾರೆ ಜನ. ಕಾಂಗ್ರೆಸ್ಸು ಸೋಲಿಸಿದ್ದಾರೆ, ಇಂದಿರಾ ಗಾಂಧಿ ಇದ್ದಾಗೆ, ವಾಜಪೇಯಿ ಇದ್ದಾಗೂ ಸೋಲಿಸಿದ್ದಾರೆ, ಮೊರಾರ್ಜಿ ದೇಸಾಯಿ ಇದ್ದಾಗೂ ಸೋಲಿಸಿದ್ದಾರೆ. ಸೊ ನೆಕ್ಸ್ಟ್ ಬಾರಿ ಇವ್ರದ್ದಿದೆ ಅಂದರೆ ತಿಳ್ಕೋಬೇಕು. ಅವ್ರು ಯಾವುದೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಎಲ್ಲರಿಗೂ ಉದ್ಯೋಗ ಇಲ್ಲಿ ಇವತ್ತು ಎಲ್ಲರೂ ಬೀದಿಗೆ ಬಂದಿದ್ದಾರೆ. ಮೋದಿಯವರು ಸರ್ಕಾರ. ಸೊ ಜನಕ್ಕೆ ಏನು ಬೇಕು ಆ ದಿಟ್ಟಿನಲ್ಲಿ ಕಾರ್ಯಕ್ರಮ ಹಾಕಬೇಕು, ಕೆಲಸ ಮಾಡಬೇಕು. ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಏನು ಮಾಡಿದ್ದಾರೆ ಅದು ಒಂದು ಪೊಲಿಟಿಕಲ್ ಸ್ಯಾಟೈರ್ ಅಂತ ನೋಡ್ತೀವಿ. ಅದು ಒಂದು ಹಾಸ್ಯವಾಗಿ ಒಂದು ರೀತಿ ಕಾಮಿಡಿಯಾಗಿ ಮಾಡಿದ್ದಾರೆ. ಅದು ಒಳ್ಳೆ ಪ್ರಯತ್ನನೇ, ಅದು ಒಳ್ಳೇದಾಗಲಿ. ಅದು ಒಂದೇ ಒಂದು ರೀಚ್ ಆಗಿದೆ, ಒಂದು ಆನ್ಲೈನು ನಮಗೆ ಫಾಲೋವರ್ಸು. ಬಟ್ ಆನ್ಲೈನ್ ಫಾಲೋವರ್ಸಿಂದ ನೀವು ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ನೀವು ಏನು ಮಾಡಬೇಕು, ಜನರ ನಡುವೆ ಕೆಲಸ ಮಾಡಬೇಕು, ಜನರ ಮಧ್ಯೆ ಅವರು ಒಳ್ಳೆ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೆ ಒಂದು ರೀತಿ ಆ ದಿಕ್ಕಿನಲ್ಲಿ ಹೋಗಬೇಕು. ನೋಡಿ, ಅದೇ ಮಂಡ್ಯದಲ್ಲಿ ನಡೆದ ಪ್ರತಿಭಟನೆ ಹೋಗಿ ಹೇಳ್ತಾ ಇದ್ದೆ. ಮಂಡ್ಯದ BJPಯವರು ಮಾಡಿಸಿದ ಪ್ರತಿಭಟನೆ ಇದು. ಡಬ್ಬಿಲಿ ಹಾಕ್ಕೊಂಡು ಬಂದರು ಒಂದಷ್ಟು ಜಿರಳೆಗಳನ್ನು. ಅವುಗಳನ್ನು ಮಾಧ್ಯಮದವರ ಎದುರಿಗೆ ಡಬ್ಬಿ ಓಪನ್ ಮಾಡಿದರು. ಅವುಗಳಲ್ಲಿ ಒಂದಷ್ಟು ಹರ್ಕೊಂಡು ಹೋಗ್ತಾಯಿದ್ವು ಜಿರಳೆಗಳು. ಪಾಪ ಅವುಗಳದ್ದು ಸರ್ವೈವಲ್ ಇನ್ಸ್ಟಿಂಕ್ಟ್ ಇರುತ್ತೆ. ಅವಕ್ಕೆ ಸ್ಪ್ರೇ ಹೊಡೆದ್ರು, ಹಿಟ್ ಸ್ಪ್ರೇ ಹೊಡೆದ್ರು, ಚಪ್ಪಲಿಲಿ ಹೊಡೆದು ಕೊಂದರು. ನಮಗೆ ಮನುಷ್ಯನಿಗೆ ಅನಾರೋಗ್ಯ ಹೊರತು ಇದರಿಂದ ಯಾವುದೋ ಆರೋಗ್ಯ ಇಲ್ಲ, ಲಾಭ ಇಲ್ಲ. ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದೊಂದು ಹುಟ್ಕೊಂಡಿದ್ದಿದ್ರೆ ಆ ಜಿರಳೆಗಳು ಹೆಂಗೋ ಬದುಕ್ತಿದ್ವಿ. ನಮ್ಮ ಜನಕ್ಕೆ ಲಾಭ ಇಲ್ಲ. ಇದೇನಿದ್ರು ಸಿದ್ದರಾಜು ಮಾತಾಡಿದ್ದಾರೆ, ಮಂಡ್ಯ BJP ಮುಖಂಡರು. ಎಲ್ಲರಿಗೂ ನಮಸ್ಕಾರ. ಏನೋ ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಕ್ರೋಚು, ಈ ಜಿರ್ಲೆ, ಈ ಆತೆ ಅನ್ನೋ ಒಂದು ಹುಳ, ಈ ಜಿರ್ಲೆ ಹುಳದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟೋ ಮಿಲಿಯನ್ ಅಂತೆ, ನಮಗೂ ಸರಿಯಾಗಿ ಗೊತ್ತಿಲ್ಲ, ಹಂಗಂತ ನಾವು ನೋಡಿದ್ವಿ. ಈ ಮಿಲಿಯನ್ ಗಟ್ಟಲೆ ಶೇರ್ ಮಾಡ್ಕೊಳ್ಳೋಂಥ ನಮ್ಮ ಭಾರತ ದೇಶದ ನಾಗರಿಕರಿಗೆ ಯಾವನೋ ಒಬ್ಬ ಯಾವುದೋ ಒಂದು ದೇಶದ ಮೂಲೆಯಲ್ಲಿ ಒಂದು ಕಂಪ್ಯೂಟರ್ ಮುಂದೆ ಆನ್ ಮಾಡ್ಕೊಂಡು ಕುಂತ್ಕೊಬಿಟ್ಟು ಈ ದೇಶನ ವಿಭಾಗ ಮಾಡುವ ರೀತಿಯಲ್ಲಿ, ಈ ದೇಶನ ಹಾಳು ಮಾಡುವ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಎಷ್ಟು ಸರಿ. ಅದಕ್ಕೋಸ್ಕರ ಇವತ್ತು ಈ ಕಾಕ್ರೋಚು ಜಿರ್ಲೆ, ಈ ಆತೆಯನ್ನು ನಾವೇ ಸ್ವತಃ ನಮ್ಮ ಮನೆಯಲ್ಲಿದ್ದ ಜಿರ್ಲೆ ಕ್ಲೀನ್ ಮಾಡಿರಲಿಲ್ಲ, ಮನೆ ಕ್ಲೀನ್ ಮಾಡಿ ಆ ಜಿರ್ಲೆ ಹಿಡ್ಕೊಬಂದು ಇವತ್ತು ಒಂದು ವಿಶೇಷವಾಗಿ ವಿಭಿನ್ನವಾಗಿ ನಾವು ಮಾಡಿ ತೋರಿಸಿದ್ವಿ. ಈ ಜಿರ್ಲೆಗೆ ಚಪ್ಪಲಿ ಹೊಡೆಯೋ ಮೂಲಕ, ನಾವು ಕಪ್ಪು ಇಟ್ಟು ಹೊಡೆಯೋ ಮೂಲಕ, ಬರ್ಲಲ್ಲಿ ಹೊಡೆಯೋ ಮೂಲಕ ಇದನ್ನು ಗುಡಿಸಿದ್ವಿ, ಸಿಂಪಡಿಸಿ ಇದನ್ನು ಸಾಯಿಸಿದ್ವಿ. ನಾನು ಕೇಳೋದಾದ್ರೆ ಇಷ್ಟೇ ನೋಡಿ ಸ್ವಾಮಿ, 1 kg ಅರ್ಧ kg ಗೋಧಿ ಹಿಟ್ಟಿಗೆ ಬಚ್ಚಲಲ್ಲಿ ಗುದ್ದಾಡ್ಕೊಂಡು ತಗೊಳ್ಳುವಂಥ ಒಂದು ದೇಶ, ತನ್ನ ಸ್ವಂತ ದೇಶದಲ್ಲಿ ತಾನು ಬದುಕೋಕ್ಕಾಗದ ಬೇರೆ ದೇಶಕ್ಕೆ ನುಸುಳುಕೋರಕವಾಗಿ ಬಂದಿರುವಂಥ ಒಂದು ದೇಶ. ಈ ದೇಶದ ಜನರು ಶೇರ್ ಮಾಡಿ ಈ ಏನು ಕಾಕ್ರೋಚ್ ಅಂತ ಒಂದು ಇದಕ್ಕೆ ಶೇರ್ ಮಾಡಿ ನಾವು ಬೆಂಬಲ ಕೊಟ್ಟಿವಿ ಅಂತ ಹೇಳಿರುವಂಥ ಈ ಕಾಕ್ರೋಚ್ ಒಂದು ಪಕ್ಷಕ್ಕೆ ನಾನು ದಯಮಾಡಿ ನನ್ನ ಭಾರತ ದೇಶದ 145 ಕೋಟಿ ಜನರಲ್ಲಿ ನಾವು ಮನವಿ ಮಾಡ್ಕೊಳ್ತೀನಿ. ವಿದ್ಯಾರ್ಥಿಗಳಲ್ಲಿ, ಅಕ್ಕಂದಿರಲ್ಲಿ, ತಂಗಿರಂದಿರಲ್ಲಿ, ಅಣ್ಣಂದಿರಲ್ಲಿ, ತಮ್ಮಂದಿರಲ್ಲಿ, ಯುವತಿರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಇದು ಯಾವುದೂ ಸಮರ್ಥಕವಲ್ಲ, ಸಾರ್ಥಕನೂ ಅಲ್ಲ. ನೋಡಿ, ಒಬ್ಬ ರೈತ, ನಾವು ಬೆಳೆ ಕಷ್ಟಪಟ್ಟು ಭೂಮಿ ತಾಯಲ್ಲಿ ಬೆಳೆ ಆಯಿತು, ಸರಿ ಸರ್. ಸುಧೀಂದ್ರ ಗರ್ಗೇಸ ಅನ್ನುವಂಥವ್ರು ಒಬ್ಬರೊಂದು ಮೆಸೇಜ್ ಹಾಕಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಹೋದಾಗ ಆ ದೇಶಗಳ ಜನರ ಸಿವಿಕ್ ಸೆನ್ಸ್ ಹೆಂಗಿದೆ, ಟ್ರಾಫಿಕ್ ಸೆನ್ಸ್ ಹೆಂಗಿದೆ,
ನೋಡಿ ಕಲ್ಕೋಬೇಕು ಅಂತಂದ್ರಿ ನೀವು. ಅಲ್ಲಷ್ಟೇ ಅಲ್ಲ ಸರ್, ಇಲ್ಲೇ ಈಶಾನ್ಯ ಭಾರತಕ್ಕೆ ಹೋಗಿ ಅಲ್ಲಿನ ಜನ ಹೆಂಗಿರ್ತಾರೆ, ಪಬ್ಲಿಕ್ ಪ್ಲೇಸಸ್ ಎಷ್ಟು ಕ್ಲೀನ್ ಇಟ್ಕೋತಾರೆ, ಅವರ ಟ್ರಾಫಿಕ್ ಸೆನ್ಸ್ ಹೆಂಗಿದೆ ಅನ್ನೋದನ್ನಾದರೂ ನೋಡಿ ಕಲ್ಕೋಬೇಕು. ನಮ್ಮದೇ ದೇಶದ ಜನರನ್ನು ನಾವು ನೋಡಿ ಕಲ್ಕೋಬೇಕು ಅಂತ ಸುಳ್ಳೇನಲ್ಲ ಅವ್ರು ಹೇಳೋದು. ಈಶಾನ್ಯ ಭಾರತದಲ್ಲಿ ಅದು ಏನು ಡಿಸಿಪ್ಲಿನ್ ಬಂದಿದೆಯೋ ಗೊತ್ತಿಲ್ಲಪ್ಪ, ಹಂಗಿದಾರಲ್ಲಿ. ಲೆಟ್ ಅಸ್ ಲರ್ನ್ ಹೌ ಟು ಜುಡಿಷಿಯಸ್ಲಿ ವೋಟ್ ಅಂತ ಹಾಕಿದ್ದಾರೆ ಅವರು. ನಾನು ತುಂಬ ಸಲ ಹೇಳ್ತೀನಿ, ಮೈ ಮೇಲೆ ಖಬರ್ ಇಟ್ಕೊಂಡು ಓಟ್ ಹಾಕೋದು ದೇಶದ ಜನ ಶುರು ಮಾಡಿಬಿಟ್ರೆ ನಮ್ಮ ದೇಶ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಮೈ ಮೇಲೆ ಖಬರ್ ಇಟ್ಕೊಂಡು ಓಟ್ ಹಾಕೋದಕ್ಕೊಂದು ಶುರು ಮಾಡಿದ್ರೆ, ಓಟ್ ಹಾಕುವಾಗಿನ ನಮ್ಮ ಆಯ್ಕೆಗಳೇ ಬೇರೆ, ಮಾನದಂಡಗಳೇ ಬೇರೆ. ಇಡೀ ವ್ಯವಸ್ಥೆ 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 ಯಾರು ಇದರ ಸೃಷ್ಟಿಕರ್ತರು? ನಾವೇ ಮಾಡಿದ್ದಲ್ವಾ? ವ್ಯವಸ್ಥೆ ಏನು ಮೇಲಿಂದ ಬಿದ್ದಿದೆಯಾ? ಇಲ್ಲಪ್ಪ, ಯಾವುದೋ ರಾಜಮನೆತನ ಒಂದು ಆಳ್ತಾ ಇತ್ತು, ಇನ್ನೂ ಆಳ್ಕೊಂಡು ಹೋಗ್ತಾ ಇದೆ. ರಾಜಮನೆತನದಲ್ಲಿ ಈಗ ಅಧಿಕಾರಕ್ಕೆ ಬಂದಿರುವ ಯುವರಾಜ ಸ್ವಲ್ಪ ದಾರಿ ತಪ್ಪು, ಹಾಗೇನಾರ ಇದೆಯಾ ನಮ್ಮಲ್ಲಿ? ಅಥವಾ ಪ್ರಜಾಪ್ರಭುತ್ವ ಇತ್ತು, ಆ ಪ್ರಜಾಪ್ರಭುತ್ವವನ್ನು ಬರಖಾಸ್ತುಗೊಳಿಸಿ ಒಬ್ಬ ಸರ್ವಾಧಿಕಾರಿ ಬಂದು ಕೂತ್ಕೊಂಡು ಮಿಲಿಟರಿ ರೂಲ್ ಶುರು ಮಾಡಿಬಿಟ್ಟಿದ್ದಾನೆ ದೇಶದಲ್ಲಿ ಅಂತ ಏನಾರು ಇದೆಯಾ? ಇಲ್ವಲ್ಲ. ಯಾರು ಈ ವ್ಯವಸ್ಥೆಯ ಸೃಷ್ಟಿಕರ್ತರು? ನಾವು ನೀವು ಅಲ್ವಾ? ಓಟ್ ಹಾಕುವಾಗ ಯಾವುದಕ್ಕೆ ಓಟ್ ಹಾಕ್ತಾ ಇದ್ದೀನಿ ಅನ್ನೋದು ಖಬರ್ ಇಟ್ಕೊಂಡು ಹಾಕ್ಬಿಟ್ರೆ ಆಮೇಲೆ ಗೋಳಾಡೋ ಪರಿಸ್ಥಿತಿ ಬರುತ್ತಾ? ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.